ಆರಂಭದಲ್ಲೇ ಒಂದು ಸ್ಯಾಡ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಒಂದು ಅಪಘಾತ ಸಂಭವಿಸಿದೆ. ರಿಯಾಲಿಟಿ ಶೋ ಖ್ಯಾತಿಯ ಸಮನ್ವಿ ಸಾವನ್ನಪ್ಪಿರುವಂಥದ್ದು. ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನಲ್ಲಿ ಮಿಂಚಿದ್ಲು ಈ ಹುಡುಗಿ ಸಮನ್ವಿ. ತಾಯಿ ಅಮೃತ ಜೊತೆ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಬೆಂಗಳೂರಿನ ಕೋಣನಕುಂಟೆ ರಸ್ತೆಯಿಂದ ವಾಜ್ರಹಳ್ಳಿ ಕಡೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿರುವಂಥದ್ದು. ತಾಯಿ ಅಮೃತ ನಾಯ್ಡುಗೂ ಕೂಡ ಅಪಘಾತದ ಸಂದರ್ಭದಲ್ಲಿ ಗಾಯಗಳಾಗಿದೆ. ಮರಣೋತ್ತರ ಪರೀಕ್ಷೆಗಾಗಿ ಸಮನ್ವಿ ಮೃತದೇಹವನ್ನು ಕಿಮ್ಸ್ಗೆ ಕಳಿಸಲಾಗಿದೆ. ಅಪಘಾತ ಮಾಡಿದ ಆರೋಪಿ ಟಿಪ್ಪರ್ ಲಾರಿ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ಕುಮಾರಸ್ವಾಮಿ ಲೇಔಟ್ನ ಸಂಚಾರಿ ಪೊಲೀಸರು ಹೆಚ್ಚು ಜನಪ್ರಿಯಗೊಳ್ತಾ ಇದ್ದಂತಹ ಒಂದು ರಿಯಾಲಿಟಿ ಶೋ ಅದು ನನ್ನಮ್ಮ ಸೂಪರ್ ಸ್ಟಾರ್. ನನ್ನಮ್ಮ ಸೂಪರ್ ಸ್ಟಾರ್ನಲ್ಲಿ ಸೂಪರ್ ಸ್ಟಾರ್ ಥರನೇ ಮಿಂಚ್ತಾ ಇದ್ದಂಥ ಸಮನ್ವಿ ಸಾವನ್ನಪ್ಪಿರುವಂಥದ್ದು. ಕಿರುತೆರೆಯ ಸ್ಟಾರ್ ಆಗಿದ್ದಂಥ ಅಮೃತ ಗೌಡ ಅವರ ಮಗಳು ಸಮನ್ವಿ ಗಾಡಿಯನ್ನು ಓಡಿಸುವಂತ ಸಂದರ್ಭದಲ್ಲಿ ಟೂ ವೀಲರ್ನಲ್ಲಿ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಟಿಪ್ಪರ್ ಲಾರಿ ಗುದ್ದಿ ಈ ಒಂದು ಸಾವು ಸಂಭವಿಸಿದೆ. ಆ ಸಮನ್ವಿ ಆ ಮಗುವಿನ ಮೃತದೇಹವನ್ನು ಕಿಮ್ಸ್ ಆಸ್ಪತ್ರೆಗೆ ಕಳಿಸಲಾಗಿದೆ ಮರಣೋತ್ತರ ಪರೀಕ್ಷೆಗಾಗಿ. ಇನ್ನು ಅಮೃತ ನಾಯ್ಡು ಅವ್ರಿಗೂ ಕೂಡ ಈ ಒಂದು ಅಪಘಾತದ ಸಂದರ್ಭದಲ್ಲಿ ಸಾಕಷ್ಟು ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ರಿಯಾಲಿಟಿ ಶೋನಲ್ಲಿ ತುಂಬ ಮಿಂಚ್ತಾ ಇದ್ಲು ಈ ಹುಡುಗಿ. ಸಾಕಷ್ಟು ಫ್ಯಾನ್ಸ್ಗಳು ಕೂಡ ಇದ್ದರು ಈ ಟೈಮ್ನಲ್ಲಿ. ಯಾಕೆಂದರೆ ಸಮನ್ವಿ ನನ್ನಮ್ಮ ಸೂಪರ್ ಸ್ಟಾರ್ನಲ್ಲಿ ಒಂದು ಹೆಸರನ್ನು ಗಳಿಸ್ತಾ ಇದ್ರು. ನನ್ನಮ್ಮ ಸೂಪರ್ ಸ್ಟಾರ್ ಖ್ಯಾತಿಯ ಸಮನ್ವಿ ಈ ಒಂದು ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಕೋಣನಕುಂಟೆ ರಸ್ತೆಯಿಂದ ವಾಜ್ರಹಳ್ಳಿ ಕಡೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು. ತಾಯಿ ಅಮೃತ ನಾಯ್ಡುಗೂ ಕೂಡ ಅಪಘಾತದಲ್ಲಿ ಗಾಯಗಳಾಗಿದೆ. ಸಮನ್ವಿ ಒಂದು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಿಮ್ಸ್ಗೆ ಕಳಿಸಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಹೇಗಾಗಿದ್ದು ಈ ಒಂದು ಘಟನೆ? ಪೃಥ್ವಿರಾಜ್, ಸಂಜೆ 4:30 5 ಗಂಟೆಯ ಸುಮಾರಿಗೆ ಇನ್ನು ಕನಕಪುರ ರಸ್ತೆಯ ಒಂದು ವಾಜರಳ್ಳಿಗೆ ಹೋಗುವಂತಹ ಮಾರ್ಗದಲ್ಲಿ ಕೋಣನಕುಂಟೆ ಕ್ರಾಸ್ ಬಳಿ ಇನ್ನು ರಿಯಾಲಿಟಿ ಶೋ ಮೂಲಕ ಒಂದು ಎಲ್ಲರ ಒಂದು ಮೆಚ್ಚುಗೆ ಪಾತ್ರವಾಗಿದ್ದಂತ ಅಮೃತ ನಾಯ್ಡು ಮತ್ತೆ ಮಗಳು ಸಮನ್ವಿ ಏನಿದ್ರು, ಇಬ್ರು ಕೂಡ ಬೈಕ್ ಅಲ್ಲಿ ಸ್ಕೂಟರ್ ಅಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದ್ಗಡೆ ಬಂದಂತಹ ಟಿಪ್ಪರ್ ಲಾರಿ ಏನಿದೆ ಕೋಣನಕುಂಟೆ ಕ್ರಾಸ್ ಬಳಿ ಹಿಂಬದಿಯಿಂದ ಜೋರಾಗಿ ಅತಿ ವೇಗವಾಗಿ ಬಂದು ಆಗ ಬೈಕ್ಗೆ ಡಿಕ್ಕಿ ಹೊಡೆದಿರುವಂತದ್ದು. ಆದ್ರೆ ಆ ಬೈಕ್ಗೆ ಡಿಕ್ಕಿ ಹೊಡೆದಂತ ಪರಿಣಾಮವಾಗಿ ಅವರ ತಾಯಿ ಜಂಪ್ ಮಾಡಿ ಪಕ್ಕಕ್ಕೆ ಬಿದ್ದಾರೆ. ಆದ್ರೆ ಮಗಳು ಆ ಬೈಕ್ಗೆ ಸಿಕ್ಕಾಕೊಂಡು ಕೆಳಗಡೆ ಬಿದ್ದಿರುವಂತದ್ದು. ಈ ವೇಳೆ ಒಂದು ಪರಿಣಾಮವಾಗಿ ಅವರಿಗೆ ಗಂಭೀರವಾದಂತಹ ಗಾಯಗಳಾಗಿತ್ತು. ಮತ್ತೆ ಸೊಂಟ ಭಾಗ ಮತ್ತೆ ತಲೆ ಭಾಗ ಮತ್ತೆ ಎದೆ ಭಾಗದಲ್ಲಿ ಕೂಡ ಗಾಯ ಆಗಿದೆ. ಕೂಡಲೇ ತೀವ್ರ ರಕ್ತಸ್ರಾವವಾಗಿದ್ದು ಕೂಡಲೇ ಆ ಮಗುವನ್ನ ಬಾಲಕಿಯನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದ್ರೆ ತೀವ್ರ ರಕ್ತಸ್ರಾವದ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಬಾಲಕಿ ಸಾವನ್ನಪ್ಪಿರುವಂತದ್ದು. ಸದ್ಯ ಇವರಿಬ್ರು ಕೂಡ ಶಾಪಿಂಗ್ ತಾಯಿ ಮತ್ತೆ ಮಗಳು ಇಬ್ರು ಕೂಡ ಶಾಪಿಂಗ್ ಅನ್ನ ಮುಗಿಸ್ಕೊಂಡು ಸಂಜೆ 4:30 ಸಮಯಕ್ಕೆ ಸ್ಕೂಟರ್ ಅಲ್ಲಿ ಮನೆಗೆ ಹೋಗ್ತಾ ಇದ್ರು ಅಂತ ಪೊಲೀಸರು ಹೇಳ್ತಾ ಇರುವಂತದ್ದು. ಸದ್ಯ ಈಗ KS ಲೇಔಟ್ ಸಂಚಾರಿ ಪೊಲೀಸರಿದ್ದಾರೆ. ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಕೂಡ ಮಾಡಿದ್ದು ಆ ಬೈಕನ್ನ ಆ ಟಿಪ್ಪರ್ ಲಾರಿ ಚಾಲಕನನ್ನ ಈಗ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಆತ ಅವ್ರ ಬೈಕಲ್ಲಿ ಅವರೇ ಅಡ್ಡ ಬಂದ್ರು, ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೆ ಅಂತ ಹೇಳಿ ಚಾಲಕ ಹೇಳಿರುವಂತದ್ದು. ಆದ್ರೆ ಆತ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಅತಿ ವೇಗದಿಂದ ಆ ಚಾಲಕ ಬಂದ ಹಿನ್ನೆಲೆಯಲ್ಲಿ ಆತನೇ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ ಅಂತ. ರಿಯಾಲಿಟಿ ಶೋ ಖಾಸಗಿ ವಾಹಿನಿಯಲ್ಲಿ ಬರ್ತಾ ಇದ್ದಂತಹ ರಿಯಾಲಿಟಿ ಶೋನಲ್ಲಿ ತಾಯಿ ಮತ್ತೆ ಮಗಳು ಇಬ್ರು ಕೂಡ ಒಳ್ಳೆ ಒಂದು ಮಾಡೋದ್ರ ಮೂಲಕ ಎಲ್ಲರ ಒಂದು ಮೆಚ್ಚುಗೆ ಪಾತ್ರ ಆಗಿದ್ರು. ಆದ್ರೆ ಈಗ ಸಮನ್ವಿ ಅವರ ಮೃತದೇಹವನ್ನ ಈಗ ಸದ್ಯ ಕಿಮ್ಸ್ ಆಸ್ಪತ್ರೆಗೆ ಒಂದು ಶಿಫ್ಟ್ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ 10:30 10 ಗಂಟೆ ಮೇಲೆ ಒಂದು ಮರಣೋತ್ತರ ಪರೀಕ್ಷೆ ನಡೆಯಲಿರುವಂತದ್ದು. ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಾದಯಾತ್ರೆ ಶುರುವಾದಾಗ